ಇದು ಅದೇ ಪೇಂಟಿಂಗ್ ಅಲ್ವಾ ನಿನ್ನೆ ಲಡ್ಡು ಸಿಂಗ್ ಸರ್ ಕೈಯಿಂದ ಬಿದ್ದೋಗಿದ್ದು? ಹೇಳು. ಹೌದು, ಅದೇ ಇದು. ನಿನ್ನೆ ಈ ಪೇಂಟ್ ಅಲ್ಲಿ ಸ್ಕ್ರಾಚ್ ಇತ್ತು, ಆದ್ರೆ ಇವತ್ತಿಲ್ಲ. ಆದ್ರೆ ಇದು ಹೇಗ್ ಸಾಧ್ಯ? ಎಸ್ ಶಿವ, ಯು ರೈಟ್. ಸ್ಕ್ರಾಚ್ ಮಾಯ ಆಗೋದಕ್ಕೆ ಹೇಗ್ ಸಾಧ್ಯ? ಯಾರಾದ್ರೂ ಇದನ್ನ ಬದಲಾಯಿಸ್ಬಿಟ್ರಾ ಅಂತ? ಲಡ್ಡು ಸಿಂಗ್ ಸರ್ ಕೇಳಿಸ್ಕೊಳ್ಳಿ. ಲಡ್ಡು ಸಿಂಗ್ ಸರ್, ನಿನ್ನೆ ಈ ಪೇಂಟಿಂಗ್ ಅಲ್ಲಿ ಸ್ಕ್ರಾಚ್ ಇತ್ತು, ಅದನ್ನ ನೀವು ಕೂಡ ನೋಡಿದ್ರಿ. ಆದ್ರೆ ಇವತ್ತ ಸ್ಕ್ರಾಚ್ ಇಲ್ಲ. ನಂಗನ್ಸುತ್ತೆ ಈ ಪೇಂಟಿಂಗ್ ನ ಯಾರೋ ಬದಲಾಯಿಸಿದಾರೆ ಅಂತ. ಓ ಇಲ್ಲ, 1 ನಿಮಿಷ ಸರ್, ಬೇಗ ಬನ್ನಿ, ಬೇಗ. ಸರ್, ನಾನು ಈ ಪೇಂಟಿಂಗ್ ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ನಾನು ಒರಿಜಿನಲ್ ಪೇಂಟಿಂಗ್ ನ ಕಂಡು ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟು. ನನಗನ್ಸುತ್ತೆ ಇದು ಡೂಪ್ಲಿಕೇಟು ಅಂತ. ಓ ನೋ, ಇದು ಡೂಪ್ಲಿಕೇಟೆ. ಇದು ಹೇಗಾಗುತ್ತೆ? ಪಾಟೀಲ್, ಕುಲಕರ್ಣಿ, ಬನ್ನಿ ಇಲ್ಲಿ. ಯಾರು ಗಲಾಟೆ ಮಾಡಬೇಡಿ, ಯಾರಿಗೂ ಅನುಮಾನ ಬರಬಾರ್ದು. ಎಲ್ಲ ಪೇಂಟಿಂಗು ಚೆಕ್ ಮಾಡಿ, ಅಸ್ಲಿನಾ ನಕಲಿನಾ ಅಂತ. ಹೋಗಿ. ಸರ್, ಎಲ್ಲ ಪೇಂಟು ಡೂಪ್ಲಿಕೇಟು. ಯಾರೋ 2 ಪೇಂಟಿಂಗ್ ನ ಬದಲಾಯಿಸಿದ್ದಾರೆ. ನಾವೇನಾದ್ರೂ ಮಾಡ್ಲೇಬೇಕು. ಏನು ಮಾಡಬೇಡಿ, ಯಾರಿಗೂ ತಿಳಿಸ್ಲೂಬೇಡಿ. 2 ಚೇಂಜ್ ಆಗಿದೆ ಅಂತಂದ್ರೆ ಇನ್ನು 2ನ್ನ ಚೇಂಜ್ ಮಾಡೋಕ್ ಬಂದೇ ಬರ್ತಾರೆ. ಆಗ ನಾವ್ ಅವ್ರನ್ನ ಹಿಡ್ಕೋಬಹುದು. ಲಡ್ಡು ಸಿಂಗ್ ಸರ್, ಈ ಕೆಲ್ಸ ಆ ಕೋತಿಗಳ್ದೇ ಇರ್ಬೇಕು. ಅವನ್ನ ಪೇಂಟಿಂಗ್ ಚೇಂಜ್ ಮಾಡೋದಿಕ್ಕೆ ಅಂತಾನೆ ಟ್ರೈನ್ ಮಾಡಿರ್ಬೇಕು. ಅವು ಮತ್ತೆ ಬಂದೇ ಬರ್ತವೆ. ಅವ್ರೀಗಾಗ್ಲೇ ಬಂದಿದ್ದಾರೆ ಅನ್ಸುತ್ತೆ. ಯಾಕೆ ಹೊರಗಡೆ ಹೋಗಿ ನೋಡ್ಬಾರ್ದು? ಗುಡ್ ಐಡಿಯಾ. ಕೋತಿ? ಯಾವ ರೀತಿ ಕೋತಿ? ಏನು ಮಾತಾಡ್ತಾ ಇದ್ದೀರಾ ನೀವು? ಅಲ್ಲಿದವೆ. ಇವತ್ತಿವುಗಳಿಗೆ ಏನು ಕಳ್ತನ ಮಾಡೋದಕ್ ಬಿಡೋದಿಲ್ಲ. ಹಲೋ, ನಾವು ಮತ್ತೆ ಸಿಕ್ಕಿದೀವಿ. ಬಿಡು. ಏನ್ ಮಾಡ್ತಿದ್ಯಾ ನೀನು? ಆಮೇಲೆ ಇಬ್ರು ಬಿದ್ದೋಗ್ತೀವಿ. ಏನಾಯ್ತು ಶಿವ? ಅವು ಓಡ್ ಹೋದ್ವು. ಅವು ಕೋತಿಗಳಲ್ಲ ಅನ್ಸುತ್ತೆ. ಅವು ಮನುಷ್ಯರ ತರ ಯೋಚಿಸ್ತವೆ. ಅವು ಮನುಷ್ಯರ ತರ ಅಟ್ಯಾಕ್ ಮಾಡ್ತವೆ. ಏನೋ ವಿಷಯ ಇದೆ, ನಾವವನ್ನ ಹಿಡಿಲೇಬೇಕು. ಚಿತ್ರಕಾರನ ಚಿತ್ರಗಳು ಧ್ವನಿಯಾಗಿ ಆಗುತ್ತೆ ತುಂಬಾನೇ ಭಾರ. ಹೋಗಿ ಆ ಹುಡುಗನ್ನ ಹುಡ್ಕೊಂಡು ಕರ್ಕೊಂಡು ಬನ್ನಿ. ನೀವು ನಕಲಿ ಅಂತ ಗೊತ್ತಾಗೋದಕ್ಕಿಂತ ಮುಂಚೆ, ಬೇರೆಯವ್ರಿಗೆ ಹೇಳೋದಕ್ಕಿಂತ ಮುಂಚೆ ಹಿಡ್ಕೊಂಡು ಬನ್ನಿ. ಹೋಗಿ. ಅಯ್ಯಯ್ಯೋ, ಇಡೀ ಮನೆನಾ ಹುಡುಕಿ ಆ ಮಗು ಎಲ್ಲೇ ಕಾಣಿಸ್ಕೊಂಡ್ರು ಮೂಟೆ ಕಟ್ ತಗೊಂಡು ಹೋಗಿ. ಕೋತಿಗಳು ಕಾಪಾಡಿ, ಯಾರಾದ್ರೂ ಕಾಪಾಡಿ. ಅಯ್ಯೋ ಕೋತಿಗಳು. ನಾನು ಕೋತಿಗಳ ಹಾಡನ್ನ ಹಾಡ್ತೀನಿ. ಈ ಹಾಡು ಹಾಡಿದ್ರೆ ಅವುಗಳು ನನ್ನ ಭಕ್ತರಾಗ್ಬಿಡ್ತಾರೆ. ಏನಾಯ್ತು ಅಜ್ಜಿ? ಏನ್ ಅಷ್ಟೊಂದು ಸೌಂಡು? 3 ಕೋತಿಗಳು ಮನೆಗ್ ಬಂದಿದ್ವು. ಕೋತಿಗಳು? ಅದು ಇಲ್ಲಿ? ಇವಾಗಾದ್ರೂ ಅವನ್ನ ಹಿಡಿಯೋದಿಕ್ಕೆ ಏನಾದ್ರೂ ಮಾಡ್ಲೇಬೇಕು ನಾನು. ಲಡ್ಡು ಸಿಂಗ್ ಸರ್, ಇವತ್ತು ಆ ಕೋತಿಗಳು ನಮ್ಮ ಮನೆ ತನಕ ಬಂದಿವೆ.
ಇದ್ರರ್ಥ ಅವು ಡೂಪ್ಲಿಕೇಟ್ ಅಂತ. ಈಗ ನಾವು ಕೋತಿಗಳ ಬಾಸ್ ಹತ್ರ ತಲುಪಬೇಕು. ನನ್ನ ಹತ್ರ ಒಂದು ಪ್ಲಾನ್ ಇದೆ. ವೆದಾಸ್ ಸಿಟಿಯ ಒಂದು ಡಿವಿಷನ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಎಸಿ ಕೆಟ್ ಹೋಗಿದೆ. ಆದ್ರಿಂದ ಪೇಂಟಿಂಗ್ ಎಕ್ಸಿಬಿಷನ್ ವೀನಸ್ ಸಿಟಿನಲ್ಲಿ ಆಗತ್ತೆ. ಈಗ ಎಲ್ಲಾ ಪೇಂಟಿಂಗ್ ಅನ್ನು ಬೈ ರೋಡ್ ಅಲ್ಲಿ ವೀನಸ್ ಸಿಟಿಗೆ ಕಳಿಸ್ತಾ ಇದ್ದಾರೆ. ಹಬ್ಬ ಡಬ್ಬ ಚಬ್ಬ, ಇದು ಒಳ್ಳೆ ಸುದ್ದಿನೇ ಆಯ್ತು. ನಾಳೆ ಪೇಂಟಿಂಗ್ ನ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ನೀವು ಗುಲಾಬಿ ಕಲರ್ ಕ್ಯಾನ್ವಾಸ್ ಪೇಂಟಿಂಗ್ ಅನ್ನ ಬದಲಿಸ್ಬೇಕು. ಯಾಕಂದ್ರೆ ಅದು ನನ್ನ ಫೇವ್ರೇಟ್ ಪೇಂಟಿಂಗ್ ಗೊತ್ತಾ. ಮತ್ತೆ ಉಳಿದ ಪೇಂಟಿಂಗ್ ಅನ್ನ ವೀನಸ್ ಸಿಟಿ ಸೆಕ್ಯೂರಿಟಿ ಚೆಕ್ ಆದ್ಮೇಲೆ ನೋಡ್ಕೊಳ್ಳೋಣ. ಓಕೆ ಬಾಸ್. Time for action! ಲಡ್ಡು ಸಿಂಗ್ ಸರ್, ಅವು ಬೈಕಲ್ಲಿ ಹೋಗ್ತಿವೆ. ನನ್ನ ಫಾಲೋ ಮಾಡಿ ನೀವು. ಮೇಲ್ ನೋಡಿ ಅಂಕಲ್, ನಾನಿಲ್ಲಿದ್ದೀನಿ. ಅವನೇನು ಹುಡುಗನ ಅಥವಾ ಗಂಡಾಂತರನ? ಅವನು ನಮ್ಮನ್ನ ಹಿಂಬಾಲಿಸ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಾನೆ. ಚಿತ್ರಕಾರನ ಚಿತ್ರಕಾರವು ಪ್ರಪಂಚಕ್ಕೆ ಆಗುತ್ತೆ. ಈಗ ಬಾರ, ಬರ್ಲಿ ಬಿಡು. ನಾನ್ ಬಂದಾಗಿದೆ. ಇನ್ನೇನ್ ಪೊಲೀಸರು ಬರ್ತಾ ಇರ್ತಾರೆ. ಕೋತಿ ಅಂಕಲ್, ಇವಾಗಾದ್ರೂ ಗೆಟಪ್ ನ ಬಿಚ್ಬಿಡಿ. ಇಲ್ಲಿ ನೋಡ್ರೋ, ಪೇಂಟಿಂಗ್ ಏನು ಆಗಬಾರ್ದು. ಬೇಡ, ಆ ಪೇಂಟಿಂಗ್ ಒಂಚೂರು ಏನು ಆಗಬಾರ್ದು. ಗೊತ್ತಿದ್ಯಾ ಈ ಪೇಂಟಿಂಗ್ ಎಷ್ಟು ಕಷ್ಟಪಟ್ಟ ಆಗತ್ತೆ ಅಂತ? ಗೊತ್ತಿದ್ಯಾ ಈ ಪೇಂಟಿಂಗ್ ನ ಯಾವ ಮಹಾ ಕಲಾಕಾರ ಮಾಡಿದ್ದು ಅಂತ? ಏನಾದ್ರೂ ಐಡಿಯಾ ಇದೆಯಾ? ಇದ್ರ ಜೊತೆ ಜಗಳ ಆಡ್ತಿದ್ಯಲ್ಲ. ಸಾರಿ, ನನಗೆ ಗೊತ್ತಿಲ್ಲ.
ಸಾಕಪ್ಪ ಸಾಕು, ಇನ್ನೂ ಅದು ತಿನ್ನಕ್ಕಾಗಲ್ಲ. ಸಾರಿ ಬಾಸ್. ಏನು ಪರವಾಗಿಲ್ಲ, ಪ್ರಯತ್ನ ಅಂತೂ ಮಾಡ್ದಿಯಲ್ಲ. ಚಿತ್ರಕಾರ್ ಸಿಂಗ್ ಅಂಕಲ್, ನೀವೇನಕ್ಕೆ ಎಕ್ಸಿಬಿಷನ್ ನಿಂದ ಪೇಂಟಿಂಗ್ಗಳನ್ನ ಕದಿತೀರಾ? ನಿಮ್ ಮನೆಯಲ್ಲಿ ಅಂಟಿಸ್ಕೊಳಕ್ಕ, ಇಲ್ಲ ಅಂದ್ರೆ ಎಲ್ಲಾದ್ರೂ ಮಾರಾಟ ಮಾಡೋದಿಕ್ಕ? ನಾನು ಕಳ್ತನ ಮಾಡಿಸೋದಿಲ್ಲ. ನಾನು ಪೇಂಟಿಂಗ್ನ ಬದಲಾಯಿಸ್ಬಿಡ್ತೀನಿ. ನಾನು ಮಾಡಿರೋ ಪೇಂಟಿಂಗ್ನ ಅಲ್ಲಿಟ್ಟು ಅಲ್ಲಿರೋದನ್ನ ತರಿಸ್ಕೊಂಡ್ ಬಿಡ್ತೀನಿ. ವಾವ್, ನೀವೇ ಪೇಂಟ್ ಮಾಡ್ತೀರಾ ಇದನ್ನೆಲ್ಲ? ನಂಬೋಕೆ ಆಗ್ತಾ ಇಲ್ಲ. ಕಂಡು ಹಿಡಿಯೋದಕ್ಕೆ ಕಷ್ಟ ಇದೆ, ಯಾವ್ದು ಒರಿಜಿನಲ್ಲು ಯಾವ್ದು ಡೂಪ್ಲಿಕೇಟು ಅಂತ. ಮತ್ತೆ ಇದನ್ನೆಲ್ಲ ಏನಕ್ಕೆ ಮಾಡ್ತೀರಾ? ಒಂದಲ್ಲ ಒಂದ್ ರೀತಿ ಕಳ್ತನ ಮಾಡ್ತಿದ್ದೀರಾ ಅಲ್ವಾ? ಸ್ವಲ್ಪ ವರ್ಷಗಳ ಹಿಂದಿನ ಮಾತು. ನಾನು ಮಾಡಿರೋ ಪೇಂಟಿಂಗ್ನ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಅಲ್ಲಿ ಇಡೋದಕ್ಕೆ ಒಪ್ಪಲೇ ಇಲ್ಲ ಆತ. ನಾನಾಗ ಹೊಸ ಪೇಂಟರ್ ಆಗಿದ್ದೆ. ಅಲ್ಲಿ ದೊಡ್ಡ ದೊಡ್ಡ ಪೇಂಟರ್ಗಳ ಪೇಂಟಿಂಗ್ ಮಾತ್ರ ಇಡ್ತಾ ಇದ್ರು. ನನಗೆ ಆ ಅವಮಾನ ತಡೆಯೋದಕ್ಕಾಗ್ಲೇ ಇಲ್ಲ. ಆಗ್ಲಿಂದ ನೀವು ಎಷ್ಟು ದೊಡ್ಡ ಮಹಾ ಪೇಂಟರ್ ಅಂತ ಜನಗಳಿಗೆ ತೋರಿಸ್ಕೊತಾ ಇದ್ರಿ. ಯಾರು ನಿಮ್ಮ ಪೇಂಟಿಂಗ್ ಮತ್ತೆ ಒರಿಜಿನಲ್ ಪೇಂಟಿಂಗ್ಗೆ ಡಿಫ್ರೆನ್ಸ್ ಹೇಳೋದಕ್ಕೆ ಆಗ್ತಿರ್ಲಿಲ್ಲ. ಹೌದು, ಈಗ ಪ್ರಪಂಚದಲ್ಲಿ ನನ್ನ ಎಷ್ಟೋ ಪೇಂಟ್ಗಳು ಸುತ್ತಾಡ್ತಾ ಇದಾವೆ ಗೊತ್ತಾ? ಅದನ್ನ ಬರ್ದಿರೋರ್ಗೂ ಗೊತ್ತಿಲ್ಲ ಅವ್ರು ಬರ್ದಿರೋ ಪೇಂಟಿಂಗ್ ಅದು ನನ್ನ ಹತ್ರ ಇದೆ ಅಂತ. ನಿನಗೇನ್ ಗೊತ್ತು? ನಿಮ್ಮಂತ ಒಬ್ಬ ಮಹಾ ಚಿತ್ರಗಾರನಿಗೆ ನಾನು ಸಲ್ಯೂಟ್ ಮಾಡ್ತೀನಿ. ನನಗೆ ಈ ಮರ್ಯಾದೆ ಮೊದಲೇ ಸಿಕ್ಕಿದಿದ್ರೆ ನಾನು ಇದನ್ನೆಲ್ಲ ಮಾಡ್ತಾನೆ ಇರ್ಲಿಲ್ಲ. ನಾನು ಪೇಂಟರ್, ಕಳ್ಳ ಅಲ್ಲ. ನನಗೆ ಬೇಕಾಗಿರೋದು ನನ್ನ ಪೇಂಟಿಂಗ್ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಲಿ ಅಂತ. ಸರ್, ನಾವು ಒಂದು ಎಕ್ಸಿಬಿಷನ್ ಬರೀ ನಿಮ್ಗಾಗೇನೆ ಮಾಡ್ತೀವಿ, ಮತ್ತೆ ಇಡೀ ಜಗತ್ತಿಗೆ ತೋರ್ಸ್ಕೊಡ್ತೀವಿ ನೀವೆಂತ ಮಹಾ ಪೇಂಟರ್ ಅನ್ನೋದನ್ನ. ಏನಂತೀರ ಲಡ್ಡು ಸಿಂಗ್ ಸರ್? ಹೌದು ಹೌದು ಹೌದು. ಆದ್ರೆ ಈಗ ನೀವು ಜೈಲಿಗೆ ಹೋಗ್ಬೇಕಾಗತ್ತೆ. ನಾನ್ ನಿಮ್ ಶಿಕ್ಷೆನ ಕಮ್ಮಿ ಮಾಡಿಸ್ತೀನಿ. ಜೈಲಿಂದ ಹೊರಗಡೆ ಬಂದ್ಮೇಲೆ ಆರಾಮಾಗಿ ಪೇಂಟಿಂಗ್ ಮಾಡಿ, ಆದ್ರೆ ಒರಿಜಿನಲ್ ಪೇಂಟಿಂಗ್ ಮಾಡಿ, ಗೊತ್ತಾಯ್ತಾ? ಥ್ಯಾಂಕ್ ಯು ವೆರಿ ಮಚ್. ಚಿತ್ರಕಾರವ್ರೆ, ಹೇಗ್ ಚಿತ್ರ ಬರ್ಬೇಕು, ಹೇಗ್ ಚಿತ್ರ ಬಿಡಿಸ್ಬೇಕು ಅಂದ್ರೆ ಫಿಲ್ಮ್ನವರು ನನ್ನ ಫೋಟೋ ನೋಡಿ ನನ್ನನ್ನ ಹೀರೋ ಮಾಡ್ಬೇಕು.